40+ ಟೈಗರ್ಸ್ ಇದೆ ಅಂತ ಕಾಣಿಸ್ತಿದೆ ಗೈಸ್. ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವು ಇವತ್ತು ಊಟ ತಿನ್ನಕ್ ಬಂದಿದ್ದೀರಿ, ಸಾರಿ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಒಂದು ಸೀನ್ ಆಗೈತೆ, ಇರಿ ತೋರಿಸ್ತೀನಿ. ಗೈಸ್ ರಿವರ್ಸ್ ಮಾಡಕ್ ಬಂದ್ಬಿಟ್ಟು ನೋಡಿ, ಗಾಡಿ ಸ್ಟಕ್ ಆಗ್ಬಿಟ್ಟೈತೆ ಮಣ್ಣೊಳಗಡೆ. ಯಪ್ಪ, ಇಲ್ಲಿ ಕಾಲಿಟ್ರೇನೆ ಹಿಂಗೆ ಹೋಗ್ತೈತೆ. ಅದ್ರಲ್ಲಿ ನೋಡಿ ನಮ್ಮ ಟೈರ್ ಹೋಗೇ ಬಿಡ್ತು ಕೆಳಗಡೆಗೆ. ಇವಾಗ ಯಾವ್ದಾನ ಟ್ರ್ಯಾಕ್ಟರ್ನ ಕರ್ಕೊಂಡ್ಬಂದು ಎಳಿಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಸ್ಟಕ್ ಆಗಿ ಹೋಗ್ಬಿಟ್ಟೈತೆ ಕಾರು. ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ, ಮಂಗಳೂರು ಬನ್, 2 ಬೋಂಡ. ಇಲ್ಲಿ ಜನ ಇವಾಗ ನಮ್ಮನ್ನ ಹೆಲ್ಪ್ ಮಾಡಕ್ಕೆ ಬಂದವ್ರೆ. ಎಷ್ಟು ಕೇರಿಂಗ್ ಅಂದರೆ ಜನರು ಇಲ್ಲಿದು. ಗಾಡಿ ಈ ಥರ ಹಿಂಗೆ ಸ್ಟಕ್ ಆಗಿರುವಾಗ ಫಸ್ಟ್ ಬಂದಿದ್ದು ಗಾಡಿನಲ್ಲಿ ಇಟ್ಬಿಟ್ಟು ಬಂದು ಊಟ ತಿನ್ನಿರಿ, ಆಮೇಲೆ ನೀವು ಬಂದು ಮಾಡಿರಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬೇಕು. ತುಂಬ ಕೇರಿಂಗ್ ನೇಚರು. ಎಷ್ಟು ಕೆಳಗಡೆ ಹೋಗಿದೆ. ಇವಾಗ ಟ್ರ್ಯಾಕ್ಟರ್ ಬಂದೈತೆ ಎಳೆಯೋದಕ್ಕೆ. ಇವಾಗ ಎಳೆಯಕ್ಕೆ ಹೋಗ್ತಾರೆ ನೋಡಿ. ಟ್ರ್ಯಾಕ್ಟ್ರು ಮತ್ತು ಕಾರಿಗೆ ಇದಾಕೋರು ಚೈನು. ವಾವ್, ಬಂತು ಗೈಸ್ ಫೈನಲಿ. ಅಂಕಲ್ ಬಾಯ್, ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ಕೆ. ಬಾಯ್, ಥ್ಯಾಂಕ್ ಯು. ಗೈಸ್ ಇವಾಗ ರೆಡಿಯಾಗಿ ನಾವು ನಮ್ಮ ಬಾಯ್ಸ್ ಜೊತೆ ಹೆಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀರಿ. ಇವತ್ತು ಹೆಬ್ಬೆ ಫಾಲ್ಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನಾವು ಹೋಗಿದ್ದು ರೀಸೆಂಟ್ ಫಾಲ್ಸ್ಗಿಂತ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತವ್ರೆ ಜನರು. ಸೊ ನಾವು ಅದನ್ನ ಇವಾಗ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀರಿ. ಬನ್ನಿ ತೋರಿಸ್ತೀನಿ ನಿಮ್ಗೆಲ್ಲ ಬ್ಲಾಗಲ್ಲಿ ಹಾಕಿ ತೋರಿಸ್ತೀನಿ, ಬನ್ನಿ. ಗಾಯ್ಸ್ ಇಲ್ಲಿ ನೋಡಿ, ಪವನ್ ನಮ್ಮ ಕಾರ್ನ ರೆಕಾರ್ಡ್ ಮಾಡಕ್ ಹೋಗ್ತಾನೆ ಹೇಗೆ ಆಫ್ ರೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ. ಡೌಟ್ ಆಗ್ತೈತೆ ಇವಾಗ ಈ ರೋಡಲ್ಲಿ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು. ಬೆಳಗ್ಗೆನೆ ಕಚ್ಕೊಂತು ಒಂದ್ಸತಿ, ಮತ್ತೆ ರಿಸ್ಕ್ ತಗೊಂಡು ಇನ್ನೊಂದ್ಸತಿ ಹೋಗ್ತಾ ಇದೀರಿ. ರಿಸ್ಕ್ ತಗೊಂಡು ಹೋಗ್ತಾ ಇದೀರಿ. ವಾವ್, ಯಪ್ಪ ಅಲ್ಲಿ ನೋಡಿ ಗೈಸ್ ನೀರು. ಗಾಯ್ಸ್ ಇವಾಗ ನಾವು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಸೇಮ್ ನನ್ನೆ ಥರನೇ ಒಂದು ಜೀಪಲ್ಲಿ ಹೋಗೋದು ನಾವು ಫಾಲ್ಸಿಗೆ. ಗೈಸ್ ಇವಾಗ ಜೀಪಲ್ಲಿ ಕೂತಿದ್ದೀರಿ. ಗೈಸ್ ಇವಾಗ ನಾವು ಜೀಪಲ್ಲಿ ಕೂತಿದ್ದೀರಿ. ಇಲ್ಲಿಂದ ಹೊಡೆದೆ ಇನ್ನ ಹೋಗಿ ಫಾಲ್ಸ್ ಹತ್ರ ಮೀಟ್ ಆಗ್ತೀನಿ, ಬನ್ನಿ ಹೋಗೋಣ. ಗೈಸ್ ನಾವು ಇವಾಗ ಹೋಗ್ತಾ ಇರೋದು ಕಾಡಿಂದ. ಸೊ ಅಂಕಲ್ ಏನಂದ್ರೆ ಇಲ್ಲಿ 40+ ಟೈಗರ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಕಾಡಲ್ಲಿ. ಮತ್ತೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಒಬ್ಬರಿಗೆ 590 rupees ಚಾರ್ಜ್ ಮಾಡಿರೋದು ಪರ್ ಪರ್ಸನ್. ಸ್ವಲ್ಪ ಎಕ್ಸ್ಪೆನ್ಸಿವ್ ನನಗೆ ಕಂಪೇರ್ ಮಾಡಿದ್ರೆ, ಬಟ್ ಪರವಾಗಿಲ್ಲ, ಇಲ್ಲಿ ತನಕ ಬಂದಿದ್ದೀನಲ್ವಾ ಅದಕ್ಕೆ. ಸೊ ನಾನು ವ್ಯೂಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಸೊ ನಾವು ಕಾಡಿಂದ ಹೋಗ್ಬೇಕು ಒಳಗಡೆಗೆ, ಆ ಫಾಲ್ಸ್ ಹೋಗ್ಬೇಕಂದ್ರೆ. ಮತ್ತೆ ಟೈಗರ್ ರಿಸರ್ವ್ ಒಳಗಡೆಯಿಂದ ಹೋಗ್ತಾ ಇರೋದು ನಾವು. ಸೊ ಅಲ್ಲಿ ಬಂದ್ಮೇಲೆ ನಾನು ವಿಡಿಯೋ ತೋರಿಸ್ತೀನಿ. ಗೈಸ್ ಇವಾಗ ನಮ್ನ ಇಲ್ಲಿ ಬಿಟ್ರು ಇನ್ನ 700 meters ನಡ್ಕೊಂಡು ಹೋಗ್ಬೇಕಂತೆ. ಸೊ ನಾವು ನಡೀತಾ ಇದ್ದೀರಿ. ಗೈಸ್ ಕಾಡ್ ನೋಡಿ ಎಷ್ಟು ಪೀಸ್ ಆಗೈತೆ ಅಂದ್ರೆ ಸಕ್ಕತ್ತಾಗೈತೆ ಗೈಸ್. ಇದೊಂಥರ ಎಕ್ಸ್ಪೀರಿಯನ್ಸ್ ಗೈಸ್ ನನಗೆ, ಕಾಡಿಂದ ಹೋಗಿ ವಾಟರ್ ಫಾಲ್ಸ್ ಹೋಗೋದು. ಅಂದ್ರೆ ನಾವು ನಮ್ಮೂರಲ್ಲೆಲ್ಲ ಹೋಗಿದ್ದೀರಿ ಕೇರಳಲ್ಲೆಲ್ಲ, ಅಂದ್ರೆ ಅದೇ ಬೇರೆ ತರ, ಇದೇ ಬೇರೆ ತರ. ಇದು ನಾವು ಒಂದು ಟೈಗರ್ ರಿಸರ್ವ್ ಒಳಗಡೆಯಿಂದ ಬಂದಿದ್ದು ನಾವು. ಸೊ ಇಲ್ಲಿ ಯಾರೋ ನಮಗೆ ಗೈಡ್ ಸಿಗ್ತಾರಂತೆ ಮಧ್ಯದಾರಿಯಲ್ಲಿ. ಸೊ ಅವ್ರು ನೋಡ್ಕೊಂಡು ಹಂಗೆ ವಾಟರ್ ಫಾಲ್ಸ್ ತನಕ ಕರ್ಕೊಂಡು ಹೋಗ್ತಾರೆ ಅಂತೆ. ಗೈಸ್ ನೋಡಿ ಹೇಗಿದೆ ಅಂತ. ಇಲ್ಲಿ ನಡೆಯೋದೇ ಒಂಥರ. ಆದರೆ ನಮಗೆ ಅವ್ರು ಏನಂತಂದ್ರೆ ಇಲ್ಲಿ ಲೀಚಸ್ ಇರುತ್ತೆ ಅಂತೆ. ಸೊ ಅದರಿಂದ ಸ್ವಲ್ಪ ಸೇಫ್ಟಿಯಾಗಿರಿ ಅಂತ ಹೇಳಿದ್ರು. ಮೇ ಬಿ ಪವನಿಗೆ ಕಚ್ಚೈತೆ ಅನ್ಸುತ್ತೆ ನನ್ನೆ. ಲೀಚಸ್ ಅಂದರೆ ಅದೊಂಥರ ಇರುತ್ತೆ ಗೈಸ್, ಹುಳ ಥರ. ನೀವು ಟ್ರೆಕ್ಕಿಂಗ್ ಎಲ್ಲ ಮಾಡುವಾಗ ಅವ್ರಿಗೆ ಗೊತ್ತಿರುತ್ತೆ, ಅದು ಶೂ ಹಾಕ್ಕೊಂಡೇ ನಡಿಬೇಕಲ್ಲೇ. ಅದನ್ನ ಕಾಲ ಹತ್ರ ಹೋಗಿ ಅಂದ್ಕೊಂಡ್ಬಿಟ್ರೆ ಅದು ತೆಗಿಯೋಕ್ಕೂ ಆಗಲ್ಲ, ಅಷ್ಟು ಕಷ್ಟ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ಎಲ್ರು ಚಪ್ಪಲಿ ಹಾಕ್ಕೊಂಡೇ ಹೋಗ್ತಾರದು. ಗೈಸ್ ಈ ಫಾರೆಸ್ಟ್ ನೋಡಿ ಗೈಸ್ ಎಂತ ಚಂದ ಉಂಟು. ಇಲ್ಲಿ ಬರೀ ನಾವೇ ಕಾಣಿಸ್ತಾ ಇರೋದು,
ನೋಡಿ ಈ ಫಾರೆಸ್ಟ್ ಅಲ್ಲಿ ಬರೀ 4 ಜನ. ವಾವ್. ಆದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ ತಾನೆ ಇದು. ಓ, ಆದ್ರೆ ಇಲ್ಲಿ ಅರ್ಧ ಜಾಗ ಬಂದು ಪ್ರೈವೇಟ್ ಪ್ರಾಪರ್ಟಿ. ಹಾ, ಯಾವ್ದೋ ರೆಡ್ಡಿ ಅವ್ರಂತೆ ತಗೊಂಡಿರೋದು. ಮುಂಚೆ ಬೆಂಗಳೂರು ಅವ್ರದಂತೆ ಇದ್ದಿದ್ದು. ಎಷ್ಟು ಏಕರ್ಸ್ ಅಂತ ಹೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ ಗೈಸ್. 550 ಏಕರ್ಸ್, ಅರ್ಧ ಕಾಡು. ಅಂದ್ರೆ ಕಾಡಿಂದ ಅರ್ಧ ಜಾಗ ಅವ್ರದ್ದೇ. ಅದರಲ್ಲಿ ಕಾಫಿ ಎಸ್ಟೇಟ್ ಮತ್ತೆ ಟಿಂಬರ್ ಅದು ಇದೆಲ್ಲ ಐತೆ. ಟಿಂಬರ್ ವುಡ್ ಏನೋ ಅಂತ ಇದ್ರು ಅವರು. ಗೈಸ್ ಇಲ್ಲಿ ನೋಡಿ ದೇವಸ್ಥಾನ ಐತೆ. 550 ಎಕರೆ ಅಂತ ಹೇಳಿದ್ರಲ್ಲ, ಅದ್ರದ್ದು ಟಿಂಬರ್ ಹಾಕ್ತಾರಂತೆ ಅದ್ರೊಳಗಡೆ ಎಲ್ಲ. ಸೊ 1 ಎಕರೆಗೆ 25 ಲಕ್ಷ ಟಿಂಬರ್ ಇದ್ರೆ, 550 ಎಕರೆ ಅಂದ್ರೆ 120, ಇನ್ನ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ. 130. ಗೈಸ್ ಆಲ್ಮೋಸ್ಟ್ ಬಂದಿದ್ದೀರಿ. ಸೊ ಇವಾಗ ಹೋಗ್ತಾ ಇದೀರಿ. ಎಷ್ಟು ಬಂತು ನೋಡು, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಎಷ್ಟು ಕೋಟಿ ಬರುತ್ತೆ ಅಂತ ಹೇಳ್ಬಿಟ್ಟು. 137 ಕ್ರೋರ್ಸಾ? 75 ಕ್ರೋರ್ಸ್ ಇರುತ್ತೆ ಗೈಸ್ ಪ್ರಾಫಿಟ್. ಓ ವಾವ್, ಎಷ್ಟು ಸಖತ್ತಾಗಿದೆ ಗೈಸ್ ನೋಡಿ. ಬ್ರೋ ಬ್ರಿಡ್ಜ್ ಎತ್ಬೇಕು, ಇನ್ನ ಆಗಿಲ್ಲ ಬಾ. ಗೈಸ್ ಇದು ಸಖತ್ತಾಯ್ತಲ್ಲ ಬ್ರಿಡ್ಜ್. ಇಲ್ಲಿ ವಾಟರ್ ಫ್ಲೋ ಆಗ್ತೈತೆ. ಇರಿ ತೋರಿಸ್ತೀನಿ. ಮೈಕ್ ಹಾಕೊಂಡಿದ್ದೀನಿ, ಇರಿ ಮೈಕ್ ತೆಗ್ದು ತೋರಿಸ್ತೀನಿ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು. ಕೇಳಿಸ್ತಿರ್ಬೋದು ಮೇ ಬಿ ವಾಯ್ಸು. ಗೈಸ್ ಇವ್ರು ಮತ್ತೆ ನನ್ನ ಒಬ್ಬರೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ನೋಡಿ. ಬನ್ನಿ ಓಡೋಣ ನೋಡಿ. ಇಲ್ಲಿ ತೋರಿಸ್ತೀನಿ ಸೌಂಡು ಕೇಳಿಸ್ತಿದೆಯಲ್ವೋ? ನಾನು ಟ್ರೈ ಮಾಡ್ತೀನಿ ತೋರ್ಸ. ಅಯ್ಯೋ ನೋಡಿ ಅವನಲ್ಲಿ ಓಡೋಗ್ತಾನೆ, ಅವನು ಹೋಗಿ ಹಿಡಿಬೇಕು. ಗೈಸ್ ತುಂಬ ಫಾಸ್ಟಾಗಿ ಹರಿತಿದೆ ನೀರು. ನಾನು ಇವಾಗ ಅನ್ಕೊತಾ ಇದ್ದೀನಿ ಅಲ್ಲೋಗಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫುಲ್ಲು ಇಲ್ಲಿಂದ ನೀರು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂಥರ ಅಡ್ವೆಂಚರ್ ಆಗಿದೆ ಗೈಸ್, ಸಕ್ಕತ್ತಾಗಿದೆ. ನನಗೆ ಮಾತ್ರ ಈ ಎಕ್ಸ್ಪೀರಿಯೆನ್ಸು. ಆ ಫಾಲ್ಸ್ ತನಕ ನಡ್ಕೊಂಡು ಹೋಗೋದು, ಆಮೇಲೆ ಅಲ್ಲಿ ಫಾಲ್ಸ್ ನೋಡೋದು ಎಷ್ಟು ವರ್ತ್ ಇಟ್ ಇರುತ್ತೆ ಗೊತ್ತಾ ಗೈಸ್. ಆ ಸೀನ್ ಬರುವಾಗ ನೋಡಿ ಹೇಗೆ ನಡ್ಕೊಂಡು ಹೋಗ್ಬೇಕು. ಇಷ್ಟೇ ಎಷ್ಟು ಜಾಗ, ಇಲ್ಲಿ ರಿವರು, ಸರ್ ರಿವರ್ ಅಂತ. ಹಾಂ, ರೀಚ್ ಆದೆ ಅನ್ಸುತ್ತೆ. ಆಲ್ಮೋಸ್ಟ್ ಬಂದಿದ್ದೀನಿ. ತೋರಿಸ್ತೀರಿ ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಕಣ್ಮುಂದೆ ಏನು ಸಕ್ಕ ಕಾಣಿಸ್ತಿದೆ ಗೈಸ್. ಓ ವಾವ್, ಸಕ್ಕತ್ತಾಗೈತೆ. ಜನರು ಅವರೇ ಗೈಸ್ ನೋಡಿ. ಇನ್ನ ಹತ್ರ ಹೋಗಿ ತೋರಿಸ್ತೀನಿ. ಕ್ಯಾಮ್ರಾ ಫುಲ್ ಆಗಿತ್ತು. ವಾವ್, ಸಕ್ಕತ್ತಾಗೈತೆ ಗೈಸ್. ಇದೆ ವ್ಯೂ. ಆದ್ರೆ ಇಲ್ಲಿ ಆ ಸೈಡ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಕೋರೆ. ಆ ಸೈಡ್ ದಾಟಕ್ಕಾಗಲ್ಲ. ಅದೂ ಡೇಂಜರಸ್ ಆಗೈತೆ ಗೈಸ್. ನನ್ನೇ ಹೋಗಿರ್ತಾರಲ್ಲ ಜಾರಿ ಫಾಲ್ಸ್ ತರಲ್ಲ, ಇಲ್ಲಿ ಸ್ವಲ್ಪ ತುಂಬಾ ಒಂಥರ ತೋರಿಸ್ತೀನಿ ನೋಡಿ. ಅಲ್ಲಿ ಹತ್ತಕ್ಕೆಲ್ಲ ಆಗಲ್ಲ, ಫುಲ್ ರಿಸ್ಕು. ನಾನಿವಾಗ ಈ ನೀರಲ್ಲಿ ಹೋಗ್ತೀನಿ ಅನ್ಸುತ್ತೆ ಸ್ನಾನ ಮಾಡೋದಿಕ್ಕೆ. ಬನ್ನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಇವಾಗ ನಾವು ನೀರಲ್ಲಿ ಇಳಿಯಕ್ ಹೋಗ್ತಾ ಇದೀವಿ. ಮುಂದೆ ಒಂದ್ ಜಾಗ ಐತೆ, ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಲೆನ್ಸ್ ಸ್ವಲ್ಪ ಬ್ಲರ್ ಆಗುತ್ತೆ, ಯಾಕಂದ್ರೆ ಫುಲ್ ನೀರ್ ಬೀಳ್ತಾನೆ ಇದೆ ಇಲ್ಲಿ. ಇವಾಗ ನಾವು ಜಾಗ ಹುಡುಕ್ತಾ ಇದೀರಿ ಎಲ್ಲಿ ನೀರಲ್ಲಿ ಆಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಕುತ್ಕೊಳ್ಳೋಣ ಅಂತ ಹೇಳ್ತವ್ರೆ, ನೋಡೋಣ. ಮತ್ ನನಗೆ ಇಳಿಯಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಹತ್ರ ಮೈಕ್ ಎಲ್ಲ ಐತೆ ಗೈಸ್.
ನಂದೋಗ್ಬಿಡುತ್ತೆ ಅಂತೇಳಿ ನಾನು ಸುಮ್ಮನೆ ಇಲ್ಲೇ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಅಲ್ಲಿ ನೀರಲ್ಲಿ ಆಟ ಆಡ್ಬೋದು. ಗೈಸ್ ಇವಾಗ ಇವ್ರು ಇಳ್ದವ್ರೆ. ಓ ಗೈಸ್ ಇವಾಗ ನಾವು ಸ್ನಾನ ಮಾಡಿ ಇಲ್ಲಿಂದ ಹೊರಟಿದ್ದೀರಿ. ಸೊ ಸಕ್ಕತ್ತಾಗಿತ್ತು ಇಲ್ಲಿ ಎಕ್ಸ್ಪೀರಿಯನ್ಸು. ಆದರೆ ವಿಡಿಯೋ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಬನ್ನಿಲಿಂದ ಹೋಗೋಣ. ಒಂದು ಸೀನ್ ಆಗ್ಬಿಟ್ಟೈತೆ. ಪವನ್ದು ಚಪ್ಪಲ್ ನೀರೊಳಗಡೆ ಹೋಗ್ಬಿಟ್ಟೈತೆ. ಸೊ ಪಾಪ ಅವನು ಬೆರಿ ಕಾಲಲ್ಲಿ ಬರ್ತವನೆ. ಅದೂ ಅವ್ರು ಹೇಳಿದ್ರು ಏನಂತ ಹೇಳ್ಬಿಟ್ಟು, ಲೀಚಸ್ ಜಾಸ್ತಿ ಇರುತ್ತೆ, ಶೂ ಅಟ್ಲೀಸ್ಟ್ ಹಾಕಿರ್ಬೇಕು. ನಾವು ಶೂನು ಹಾಕಿಲ್ಲ, ಚಪ್ಪಲ್ ಹಾಕೊಂಡ್ಬಂದಿದ್ದು, ಚಪ್ಪಲ್ ಕಲ್ದಾಕ್ಬಿಟ್ಟವನೆ. ಅಲ್ಲ ಕಲ್ದಾಕಿಲ್ಲ, ನೀರಲ್ಲಿ ಹೋಯ್ತು. ಇಲ್ಲಿಂದ ಹೆಂಗೆ ಹೋಗೋದು? ಓ ಹಿಂಗ ಗೈಸ್, ರೂಟೇ ಗೊತ್ತಿಲ್ಲ. ಈ ಆಕಾಶ ಆದಿ ಸೆಲ್ಫಿಶ್ ನನ್ನ ಮಕ್ಕಳು ಹೋಗ್ಬಿಟ್ಟವ್ರೆ ನಮ್ಮ ಬಿಟ್ಟು. ಇವಾಗ ಮನೆಗೆ ಬಂದ್ರಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.